ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಈ ದಿನ ನಿನ್ನೆ ತಿಳಿಸಿರುವ ಮಾಟ ಮಂತ್ರ ಪ್ರಯೋಗಗಳ ಬಗ್ಗೆ ಮತ್ತು ಆ ಪ್ರಯೋಗಗಳ ಇದ್ದರೆ ಮತ್ತು ಅವರ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರುತ್ತೆ, ಆ ವ್ಯಕ್ತಿ ಮೇಲೆ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಮಕ್ಕಳಿರ್ಬೋದು, ಇಲ್ಲಿ ಯಾವ ವ್ಯಕ್ತಿ ಮೇಲೆ ಆಗಿದೆ ಮತ್ತು ಮನೆಯಿಂದ ಆಗಿದೆಯೋ, ಅವರ ಗ್ರಹಗತಿಯಿಂದ ಆಗಿದೆಯೋ, ಮತ್ತು ಆದಮೇಲೆ ಅವರ ವರ್ತನೆಗಳು ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಅದನ್ನು ನಾವು ಯಾವ ರೀತಿ ತಿಳ್ಕೋಬೇಕು. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ನಾವು ತುಂಬ ಸಲ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀವಿ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹೇಳ್ತಾರೆ ಎಲ್ಲ ಹುಷಾರಾಗಿದ್ದಾರೆ, ಎಲ್ಲ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದ್ದು ಎಲ್ಲ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ, ಯಾವುದು ವರ್ಕ್ ಆಗ್ತಾ ಇಲ್ಲ. ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ ನಿಮಗೆ ಈ ಸಮಸ್ಯೆ ಇದೆ, ಆದರೆ ನಿಮ್ಗೆ ಮೆಡಿಸಿನ್ ಕೊಡ್ತಾ ಇದ್ದೀವಿ, ಯಾವುದು ರಿಯಾಕ್ಟ್ ಆಗ್ತಾ ಇಲ್ಲ, ಇವ್ರು ಯಾವುದು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮೊದಲಿಗೆ. ಇದು ಗ್ರಹ ಸ್ಥಿತಿಗಳ ದೋಷ ಆಗಿರುತ್ತೆ, ಗ್ರಹ ಸ್ಥಿತಿಗಳು ದುಷ್ಟ ಪರಿಣಾಮಗಳು ಆಗಿರುತ್ತೆ. ಈ ಮಾಟ ಮಂತ್ರಗಳ ಪ್ರಯೋಗಗಳ ದೋಷಗಳು ಉಂಟಾಗಿ ಇವು ನಿಮ್ಮ ಮೆಡಿಸಿನ್ ವರ್ಕೇ ಆಗ್ತಾ ಇರಲ್ಲ. ಆ ತೊಗೊಂಡ ಸಮಯದಲ್ಲೇ ಆರಾಮಾಗಂಥದ್ದು ಮತ್ತೆ ಅದೇ ರೀತಿ ಆಗ್ತಾ ಇರುತ್ತೆ. ರಾತ್ರಿ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ಚೆನ್ನಾಗಿರಲ್ಲ, ಬೆಳಗ್ಗೆ ಚೆನ್ನಾಗಿದ್ರೆ ರಾತ್ರಿ ಚೆನ್ನಾಗಿರಲ್ಲ. ಇದು ಲಕ್ಷಣಗಳು, ಒಂದೊಂದೇ ಲಕ್ಷಣಗಳು ತಿಳಿತಾ ಹೋಗೋಣ. ಮತ್ತು ಆ ವ್ಯಕ್ತಿಗಳ ಕಣ್ಣು ದೃಷ್ಟಿ, ಅವರ ಕಣ್ಣು ದೃಷ್ಟಿ ದೇವ್ರನ್ನ ಕೈ ಮುಗಿಯೋದು, ದೇವ್ರ ಕೈ ಮುಗ್ದಂಗಿರೋದು, ದೇವಸ್ಥಾನಗಳಿಗೆ ಹೋಗ್ದಂಗಿರೋದು, ಈ ರೀತಿ ಇರುತ್ತೆ. ಮತ್ತು ಅವರ ಕಣ್ಣು ದೃಷ್ಟಿಗಳಲ್ಲೇ ಆ್ಯಕ್ಟಿವೇಶನ್ ಕಾಣುತ್ತೆ. ಅದು ಯಾರು ನಾವು ಪೂಜೆ ಶಕ್ತಿವಂತ ವ್ಯಕ್ತಿ ಕಡೆ ನಾವು ಹೋದಾಗ ಆ ಮಾಟ ಮಂತ್ರಗಳು ಪಠನೆ ಮಾಡಿದರೆ ಆ ವ್ಯಕ್ತಿಗೆ ಆ್ಯಕ್ಟಿವೇಟ್ ಆಗೋಂಥದ್ದು, ಸುಸ್ತಾಗೋಂಥದ್ದು, ಮೈ ಮೇಲೆ ಏನೋ ಬಿದ್ದಂಗೆ ಆಗೋದು, ಅವ್ರು ಸುಮ್ಮನೆ ತಲೆ ಹೊಡ್ಕೊಳ್ಳೋಂಥದ್ದು, ಈ ರೀತಿ ಸಿಮ್ಟಮ್ಸ್ಗಳು ಕಾಣ್ತಾ ಇರುತ್ತೆ. ಅವ್ರಿಗೆ ಮತ್ತು ವಿಪರೀತ ಕೋಪ ಉಂಟಾಗಿಬಿಡುತ್ತೆ. ಯಾರು ಏನಾದ್ರು ಮಾತಾಡಿದರೆ ಮಾತಾಡಬೇಡಿ ಅನ್ನೋದು, ಮತ್ತು ಏಕಾಂಗವಾಗಿ ಇರೋಂಥದ್ದು, ಒಬ್ಬರೇ ಇರೋಂಥದ್ದು, ಇಲ್ಲ ಒಬ್ಬೊಬ್ಬರೇ ಮಾತಾಡೋಂಥದ್ದು, ಇಲ್ಲ ಸುಮ್ಮನೆ ನಗೋಂಥದ್ದು, ತುಂಬ ಲಕ್ಷಣಗಳು ಇರುತ್ತೆ. ವೆರೈಟಿ ತುಂಬ ಸಮಸ್ಯೆಗಳು, ಒಂದೊಂದು ಸಮಸ್ಯೆಗಳು ಒಂದೊಂದು ರೀತಿಯಾಗಿರುತ್ತೆ. ಅದಕ್ಕೆ ಅದನ್ನು ನಾವು ಮನೆಯಲ್ಲೇ ಕುಂತು ನೋಡಿದರೆ ಗೊತ್ತಾಗಲ್ಲ. ಅದರ ತಕ್ಕಂಥ ಆ ಶಕ್ತಿಗಳನ್ನು ಪಡೆದಂಥ ವ್ಯಕ್ತಿಗಳ ಕಡೆ ನಾವು ಹೋದಾಗ ಅವ್ರ ಸಿಮ್ಟಮ್ಸ್ಗಳು ಒಂದೊಂದೇ ಆಚೆ ಬರೋಕ್ಕೆ ಶುರು ಆಗ್ತವೆ. ಮತ್ತು ಅವರಿಗೆ ಹಸುವಾಗದಂಥ ಇರೋದು, ಮತ್ತು ಮನೆಯಲ್ಲಿ ನಿದ್ದೆ ಬರದಂಥ ಇರೋದು, ಮತ್ತು ಏಕಾಏಕಿ ಅವ್ರು ಎದ್ದು ಕೂತ್ಕೊಂಡ್ಬಿಡೋದು, ಬೆಚ್ಚಿ ಬೀಳೋಂಥದ್ದು, ಈ ರೀತಿ ಎಲ್ಲ ಲಕ್ಷಣಗಳು ಕಾಣ್ತಾ ಹೋಗ್ತವೆ. ಮತ್ತು ಒಬ್ಬರೇ ಇರೋಕ್ಕೆ ಭಯ ಪಡೋಂಥದ್ದು, ಇಲ್ಲ ಒಬ್ಬೊಬ್ಬರೇ ಇರೋಂಥದ್ದು, ಇನ್ನು ತುಂಬ ರೀತಿಯಲ್ಲಿ ಈ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಆ ಲಕ್ಷಣಗಳಿಗೆ ನಾವು ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ನಾವು ಕಂಡು ಹಿಡ್ಕೋಬೇಕು. ಮೊದಲು ಅದು ಯಾವ ಸಮಸ್ಯೆ ಯಾವ ರೀತಿ ಬಂದಿದೆ, ಅದರ ಮೂಲ ಏನು, ಮನೆ ವಾಸ್ತು ದೋಷದಲ್ಲಿದೆಯಾ, ಮನೆಯಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದೆಯಾ, ಅವರ ಜಾತಕದಲ್ಲಿ ಅವರ ಗ್ರಹಗತಿಗಳಿಂದ ಬಂದಿದೆಯಾ. ಇಲ್ಲಿ ಆ ದೋಷ ಬಂದಿದೆ ಅಂದರೆ ಆ ಗ್ರಹಗತಿಗಳೇ ಕಾರಣ ಆಗಿರುತ್ತೆ. ಮುಖ್ಯವಾಗಿ ಆ ದುಷ್ಟಗ್ರಹಗಳ ದಶಾಭುಕ್ತಿ ಬಂದಾಗ ವ್ಯಕ್ತಿಗಳು ಕಾರಣ ಆಗಿ ಇನ್ನೊಬ್ಬರು ಮಾಟ ಮಂತ್ರಗಳು ಮಾಡಿಸಿ ಹಾಕೋಂಥದ್ದು, ಸಮಸ್ಯೆ ಮಾಡೋಂಥದ್ದು ಆಗಿರುತ್ತೆ. ಇವೆಲ್ಲ ತಾತ್ಕಾಲಿಕ. ಇಲ್ಲಿ ಆತ್ಮಸ್ಥೈರ್ಯ ಬಲ ಅದು ಇದ್ಬಿಟ್ರೆ ಅದು ತಾನಾಟಿಗೆ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಅದು ಇಲ್ಲ ಅಂದವ್ರಿಗೆ ಅದು ಅಟ್ಯಾಕ್ ಮಾಡುತ್ತೆ. ಅಂಥ ಗ್ರಹ ಸ್ಥಿತಿಗಳು ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಕೊಂಡು ಅದನ್ನು ಕಂಡು ಹಿಡಿಕೊಂಡು ನಾವು ಅದ್ರ ತಕ್ಕಂಗೆ ಪೂಜೆ ಪುನಸ್ಕಾರಗಳನ್ನು ಪರಿಹಾರನೂ ಕೊಡುತ್ತೇವೆ. ಅದು ಕೊಟ್ಟಾಗ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ, ಈಗ ನಮ್ಮ ಸಮಸ್ಯೆ ಅವ್ರಿಗೆ ಗೊತ್ತಿದ್ದೇ ಇದೆ. ವಾಸ್ತುದಿಂದ ಬಂದಿದೆಯಾ, ಅವರ ಗ್ರಹಗತಿಗಳಿಂದ ಬಂದಿದೆಯಾ, ಮತ್ತು ಇದನ್ನು ಫಸ್ಟ್ ತಿಳ್ಕೊಂಡು ನೆಕ್ಸ್ಟ್ ಏನಿದೆ ಸ್ಟೆಪ್ ಅವ್ರಿಗೆ ಪರಿಹಾರ ಅಂತದ್ದು. ಈಗ ಬೇಕಾಗಿರೋದು ಪರಿಹಾರ, ಮೆಡಿಷನ್, ಅದನ್ನು ಯಾವ ರೀತಿ ಅನ್ನೋದನ್ನು ಅವ್ರು ನಮ್ಮ ಭೇಟಿ ಆದಾಗ ಅವ್ರಿಗೆ ಪೂಜೆ ಪುನಸ್ಕಾರಗಳಿಂದ, ಈಗ ದೋಷ ಬಂದರೆ ಮಹಾಮೃತ್ಯುಂಜಯ ಹೋಮ, ನವಗ್ರಹ ಶಾಂತಿ ಹೋಮಗಳು, ಮತ್ತು ರಾಹು ಸಂಧಿ ದೋಷ, ಸರ್ಪದೋಷ, ಪಿತೃದೋಷಗಳು, ಈ ರೀತಿ ಯಾವುದರಲ್ಲಿ ಅದು ಲಕ್ಷಣಗಳು ಕಂಡು ಬರುತ್ತೋ ಆ ಲಕ್ಷಣಕ್ಕೆ ತಕ್ಕಂಗೆ, ಆ ಸಮಸ್ಯೆಗಳು ತಕ್ಕಂಗೆ ಅದು ಬೇರೆ ಬೇರೆ ಆಗಿರುತ್ತೆ, ಎಲ್ಲರಿಗೂ ಒಂದೇ ಆಗಿರಲ್ಲ. ಆ ರೀತಿ ಅದನ್ನು ಪರಿಹಾರ ಫಸ್ಟ್ ನಾವೇನು ಮಾಡ್ತೀವಿ, ಅವ್ರು ಬಂದ್ರಂತ ತಿಳ್ಕೊಳ್ಳಿ, ಅದನ್ನು ಚೆಕ್ ಮಾಡಿ ಅದಕ್ಕೆ ಫಸ್ಟ್ ನಾವು ಮಂತ್ರಿಸ್ತೀವಿ. ಆ ಮಂತ್ರ ಹೇಳಿದಾಗ ಅದು ಏನಾದರೂ ವೈಬ್ರೇಷನ್ ಕಂಡ್ರೆ ಫಸ್ಟ್ ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ಒಂದು ಸಣ್ಣ ಯಂತ್ರಗಳನ್ನ ಕೊಡೋಂಥದ್ದು.
ದುಷ್ಟಗ್ರಹಗಳ ನಿವಾರಣೆ ಯಂತ್ರ ಅಂತ ಇರುತ್ತೆ. ದುಷ್ಟಗ್ರಹ ನಿವಾರಣೆ ಯಂತ್ರವನ್ನು ಫಸ್ಟ್ ಕೊಡ್ತೀವಿ. ಒಂದು ಯಾವ ದಿನ, ಗುರುವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಅದನ್ನು ವಿಶೇಷವಾಗಿ ತಯಾರು ಮಾಡಿ ಅದು ಶಕ್ತಿ ಕೊಟ್ಟು ಅವರಿಗೆ ಧಾರಣೆ ಕೊಡ್ತೀವಿ. ಧಾರಣೆ ಕೊಟ್ಟು ಒಂದು ಮಂತ್ರ ಹೇಳಕ್ಕೆ ಕೊಡ್ತೀವಿ. ಅವ್ರಿಗೆ ಹೇಳೋಕ್ಕಾಗಲ್ಲ, ಅವ್ರ ತಾಯಿ ಅವ್ರ ಮನೆಯಲ್ಲಿ ಯಾರಾದರೂ ಹೇಳಕ್ಕೆ ಕೊಡ್ತೀವಿ. ಮತ್ತು ಧೂಪ ದೀಪಗಳನ್ನು ಹಚ್ಚೋಂಥದ್ದು, ಈ ನೆಗೆಟಿವ್ ಎನರ್ಜಿ ಹೋಗೋಂಥ ಇವೆಲ್ಲ ಲಕ್ಷಣಗಳು. ಇದನ್ನು ಮಾಡಬೇಕು. ಅದಕ್ಕೂ ಒಂದು ವಾರ ನೋಡಿ 15 ದಿವಸ ನಾವು ಯಾವುದೇ ಒಂದು ಕಾಯಿಲೆಗೆ ಮೆಡಿಸಿನ್ ತೊಗೊಂಡಿರ್ತೀವಿ. ಈಗ ಹುಷಾರಾಗಿಲ್ಲ ಅಂದ್ರೆ ಮತ್ತೆ ಹೋಗ್ತೇವೆ ನಾವು ಡಾಕ್ಟ್ರ್ ಹತ್ರ. ಅದೇ ರೀತಿ ಒಂದು 15 ದಿವಸ ನೋಡೋದು. ಅದು ಸರಿ ಆಗಿಲ್ಲ ಅಂದಮೇಲೆ ಮತ್ತೆ ಇದಕ್ಕೆ ಯಾವ ರೀತಿ ಸಮಸ್ಯೆಗಳನ್ನ ಸರಿಪಡಿಸ್ಬೋದು ಅದನ್ನು ಮತ್ತೆ ಸ್ಟಡಿ ಮಾಡ್ತೀವಿ ನಾವು. ಸ್ಟಡಿ ಮಾಡಿ ಅದ್ರ ಪ್ರಕಾರ ಅದಕ್ಕೆ ಪೂಜೆ ಹೋಮಗಳು ಯಾವುದು ಕೊಟ್ಟರೆ ಯಾವ ಸರಿ ಆಗುತ್ತೆ. ಇಲ್ಲಿ ಎಲ್ಲದಕ್ಕೂ ಮಾಟ ಮಂತ್ರ ದೋಷಗಳಿಗೆ ಸುದರ್ಶನ ಹೋಮ, ಮಹಾ ಸುದರ್ಶನ ಹೋಮದಿಂದ ಈ ಮಾಟ ಮಂತ್ರ ಕೂಟ್ಲ ಯಾವುದೇ ದೋಷ ಇರಲಿ ಮಹಾ ಸುದರ್ಶನ ಹೋಮ. ಮತ್ತು ದುಷ್ಟಶಕ್ತಿಗಳು ನಿವಾರಣೆ, ಯಾವುದೋ ದುಷ್ಟಶಕ್ತಿಗಳು ಬಂದಿತ್ತು ಇದಕ್ಕೆ ಚಂಡಿಕಾ ಹೋಮಗಳು. ಈ ರೀತಿ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಂತಿದೆ. ಆ ರೀತಿ ಪರಿಹಾರಗಳನ್ನು ನಾವು ನೀಡಿಕೊಡ್ತೀವಿ. ಮತ್ತು ನಾವೇ ಖುದ್ದಾಗಿ ನಮ್ಮ ಶಿಷ್ಯರೊಂದಿಗೆ ಕೂರಿಸಿ ಆಗಮಕ ಪಂಡಿತರಿಂದ ನಿಮಗೆ ಈ ಎಲ್ಲ ಪರಿಹಾರಗಳನ್ನು ಮಾಡಿಸಿಕೊಟ್ಟು ನಿಮಗೆ ಎಲ್ಲ ಸಮಸ್ಯೆಗಳಿಗೆ ದೂರ ಮಾಡೋಂಥದ್ದು ನಮ್ಮಲ್ಲಿ ವ್ಯವಸ್ಥೆ ಇರುತ್ತದೆ. ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಹೊಸಬೆಳಕು ಜ್ಯೋತಿಷಾಲಯ. ಎಲ್ಲ ಸಮಸ್ಯೆಗಳಿಗೆ ನೀವು ಈ ಕೆಳಗೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮುಕ್ತರಾಗಿ ಎಂದು ಹೇಳುತ್ತೇನೆ. ಧನ್ಯವಾದಗಳು.